ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಕಾಸಿಂ ಸಂಡೂರು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಶಾಲೆಯಲ್ಲಿ ಇವತ್ತು ವಿಶೇಷ ಚೇತನವುಳ್ಳ ಮಕ್ಕಳಿಗೆ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ತಾಲೂಕು ಶಿಕ್ಷಣ ಇಲಾಖೆ ಮತ್ತು ಬಳ್ಳಾರಿ ಆರೋಗ್ಯ ಸಂಸ್ಥೆ ವತಿಯಿಂದ ಇಲ್ಲಿ ವಿಶೇಷ ಶಿಬಿರವನ್ನು ಏರ್ಪಡಿಸಲಾಗಿದೆ, ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ತೋರಿಸ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಚಿತವಾದಂತಹ ಎಲ್ಲ ರೀತಿಯಾದಂತಹ ಆರೋಗ್ಯ ಸೌಲಭ್ಯ ಎಲ್ಲ ಸಿಗುತ್ತದೆ. ಜೊತೆಗೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳನ್ನು ಕೂಡ ಈ ಒಂದು ಇಲಾಖೆ ಬರ್ಸ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ. ಸರ್ ನಮಸ್ಕಾರ. ನನ್ನ ಹೆಸರು ಶರಣಬಸಪ್ಪ ಕರಿಶೆಟ್ಟಿ ಅಂತೇಳಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮ ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂತ ಏನು ಇದ್ದಾರೆ, CWSN ಮಕ್ಕಳು, ಅವ್ರಿಗೆ ವೈದ್ಯಕೀಯ ಶಿಬಿರ ಇದು. ಅಂದ್ರೆ ಅವರ ನ್ಯೂನತೆಗೆ ಅನುಗುಣವಾಗಿ ಬಳ್ಳಾರಿ ವೈದ್ಯಕೀಯ ಮಂಡಳಿಯಿಂದ ನಮಗೆ 6 ಜನ ನುರಿತ ತಜ್ಞ ವೈದ್ಯರು ಇವತ್ತು ನಮಗೆ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಅಲಿಮ್ಕೋ ಅಂತಕ್ಕಂಥ ಒಂದು NGO ಸಂಸ್ಥೆ ಇದೆ, ಆ ಸಂಸ್ಥೆಯವರು ಕೂಡ ಇವತ್ತು ಆಗಮಿಸಿದ್ದಾರೆ. ವೈದ್ಯರು ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಮಕ್ಕಳಿಗೆ ಅವರ ನ್ಯೂನತೆಗೆ ಆಧಾರವಾಗಿ, ಅದು ದೃಶ್ಯ ಇರ್ಬೋದು, ಶ್ರವಣ ಇರ್ಬೋದು, ಬಹು ಅಂಗ ವೈಕಲ್ಯ ಇರ್ಬೋದು, ಸೊ ಈ ಎಲ್ಲ ನ್ಯೂನತೆಗಳಿಗೆ ತಜ್ಞ ವೈದ್ಯರು ಮಕ್ಕಳನ್ನ ತಪಾಸಣೆ ಮಾಡ್ತಾರೆ. ಅವ್ರಿಗೆ ಏನು ವೈದ್ಯಕೀಯ ಸಲಕರಣೆಗಳ ರೆಫರ್ ಮಾಡೋದಾದ್ರೆ ರೆಫರ್ ಮಾಡ್ತಾರೆ. ಸೊ ಆಮೇಲೆ ಏನು ಚಿಕಿತ್ಸೆ ಫರ್ದರ್ ಆಗಿ ಮುಂದೆ ಜಿಲ್ಲಾ ಹಂತಕ್ಕಾಗ್ಲಿ ಬೇರೆನ ಉನ್ನತ ಆಸ್ಪತ್ರೆಗಳಿಗೆ ಹೋಗ್ಬೇಕಾದ್ರೆ ಅವರು ರೆಫರ್ ಮಾಡ್ತಾರೆ. ಪಾಲಕರಿಗೆ ಅದರದ ಮಂದಟ್ಟನ್ನು ಮಾಡ್ತೇವೆ. ಜೊತೆಗೆ ವೈದ್ಯರು ಏನು ಸಲಕರಣೆಗಳನ್ನ ರೆಫರ್ ಮಾಡ್ತಾರೆ, ಅದಕ್ಕೆ ಅಲಿಮ್ಕೋ ಸಂಸ್ಥೆಯವರು ಸಲಕರಣೆಗಳನ್ನ ಆ ಮಕ್ಕಳದ ಮೆಜರ್ಮೆಂಟ್, ಆಮೇಲೆ ಏನು ಸ್ಪೆಸಿಫಿಕೇಶನ್ಸ್ ಇರ್ತೈತಿ ಅವೆಲ್ಲವುಗಳನ್ನ ದಾಖಲೆ ಮಾಡ್ಕೊಂಡು ಹೋಗ್ಬಿಟ್ಟು ನಮಗೆ ಒಂದು ತಿಂಗಳವರೆ ವ್ಯಾಪ್ತಿ ಒಳಗ ಆ ಮೆಟೀರಿಯಲ್ಗಳನ್ನ ಕಳಿಸ್ಕೊಡ್ತಾರೆ. ಆ ಮಗುವಾರು ಕಳಿಸ್ಕೊಡ್ತಾರೆ. ನಾವು ಮತ್ತೆ ನಮ್ಮ BARTಗಳ ಒಂದು ಸಹಕಾರದೊಟ್ಟಿಗೆ ಮತ್ತೆ ನಮ್ಮ ನೋಡಲ್ BRP ಇರ್ತಾರೆ, ಅದಕ್ಕೊಬ್ರು CWSN ವಿಭಾಗಕ್ಕೆ ನಮ್ಮ BRC ಒಳಗ ಆ ಮಕ್ಕಳಿಗೆ ಆ ಉಪಕರಣಗಳನ್ನ ಹೇಗೆ ಬಳಸಬೇಕು ಅಂತಕ್ಕಂಥ ಮಾಹಿತಿ ಒಟ್ಟಿಗೆ ಪಾಲಕರನ್ನ ಮಕ್ಕಳನ್ನ ಕರೆಸ್ಬಿಟ್ಟು ಅವ್ರನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಜೊತೆ ಉದ್ದೇಶ ಇಷ್ಟೇ, ಸಾಮಾನ್ಯ ಮಕ್ಕಳಂತೆ ಆ ವಿಶೇಷ ಚೇತನ ಮಕ್ಕಳು ಕೂಡ ಮುಖ್ಯವಾಹಿನಿ ಒಳಗೆ ಇರ್ಬೇಕು. ಯಾಕಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಒಂದೊಂದ್ ಸಾರಿ ಯಾರಲ್ಲಿ ಹುದುಗಿರ್ತದೆ ಅಂತ ಹೇಳಕ್ಕಾಗಲ್ಲ. ಸೊ ಅಂತ ಒಂದು ಉದ್ದೇಶ ಇಟ್ಕೊಂಡು ಸಮನ್ವಯ ಶಿಕ್ಷಣವೂ ಕೂಡ ಔಪಚಾರಿಕ ಶಿಕ್ಷಣದ ಒಂದು ಭಾಗ ಆಗಿ ನಡಿಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಇಲಾಖೆಯ ಆಶಯ. ಸೊ ಅದರ ಅಂಗವಾಗಿ ಇವತ್ತಿನ ಈ ಒಂದು ವೈದ್ಯಕೀಯ ಶಿಬಿರ 160 ವಿದ್ಯಾರ್ಥಿಗಳಿಗೆ ನಿಗದಿಪಟ್ಟು ನಡೀತಾ ಇದೆ ಸರ್. ತಜ್ಞ ವೈದ್ಯರೆಲ್ಲ ಬಂದಿದ್ದಾರೆ. ಮಾನ್ಯ ತಹಸೀಲ್ದಾರ್ ಅವರು, UO ಸರ್ ಅವರು, ಪುರಸಭೆಯ ಆಡಳಿತಾಧಿಕಾರಿಗಳು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈಗ ಬರ್ತಾರೆ ಸರ್. ಉದ್ಘಾಟನೆ ಆಗುತ್ತೆ, ಕಾರ್ಯಕ್ರಮ ನಡೀತದೆ. ಎಲ್ಲ ಪೋಷಕರು ಹಾಗೂ ಮಕ್ಕಳು ಅತ್ಯಂತ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನೀರನ್ನು ಹಾಕುವುದರ ಮೂಲಕ, ನೀರನ್ನು ಪೋಷಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುವುದು, ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಸಮಗ್ರ ಶಿಕ್ಷಣ ಕರ್ನಾಟಕ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಬಳ್ಳಾರಿ ಮತ್ತು ಅಲಿಮ್ಕೋ ಸಂಸ್ಥೆ ಬೆಂಗಳೂರಿನ ಸಹಯೋಗದಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ವಿಶೇಷ ಅಗತ್ಯತೆಯ ಮಕ್ಕಳಿಗಾಗಿ ಏರ್ಪಡಿಸಿರ್ತಕ್ಕಂಥ ವೈದ್ಯಕೀಯ ಮೌಲ್ಯಾಂಕನ ಶಿಬಿರದಲ್ಲಿ ಭಾಗವಹಿಸತಕ್ಕಂಥ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಗದೀಶ್ ಬಸಾಪುರ ಸರ್ ಅವರೇ, ವಿವಿಧ ವಿಭಾಗಗಳಲ್ಲಿ ಮಕ್ಕಳ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿ ಸ್ನೇಹಿತರೆ, ಇಲಾಖೆಯ ನನ್ನ ಅಧಿಕಾರಿ ಬಂಧುಗಳೇ ಮತ್ತು NGO ಅಧ್ಯಕ್ಷರೇ, ವಿವಿಧ ಶಿಕ್ಷಕ ಸಂಘಟನೆಯ ಪದಾಧಿಕಾರಿ ಸ್ನೇಹಿತರೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ದೂರದ ಊರುಗಳಿಂದ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲೇ ನಮ್ಮೊಂದಿಗೆ ಹಾಜರಿರ್ತಕ್ಕಂಥ ಎಲ್ಲ ಪಾಲಕರೇ ಮತ್ತು ವಿಶೇಷ ಅಗತ್ಯತೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಕ್ಕಳು,
ಇವತ್ತ ಪ್ರಾಥಮಿಕ ವಿಭಾಗದಿಂದ ಈ ವರ್ಷ 125 ಮಕ್ಕಳನ್ನ ನಾವು 5 ವಿಭಾಗಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. ಇದರಲ್ಲಿ ಲೋಕೋಮೀಟರ್ ಇಂಪ್ರೂವ್ಮೆಂಟ್ ಈ ಒಂದು ವಿಭಾಗದಲ್ಲಿ 34 ಮಕ್ಕಳನ್ನ, ಸೆಲೆಬ್ರೇಟ್ ಪಾಲಿಸಿ ವಿಭಾಗದಲ್ಲಿ 5 ಮಕ್ಕಳನ್ನ, ಯೂಸರ್ ಇಂಪೇರ್ಡ್ಗೆ ಸಂಬಂಧಪಟ್ಟಂತೆ 9 ಮಕ್ಕಳನ್ನ ಮತ್ತು ಇಂಟರ್ನಲ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ 38 ಮಕ್ಕಳನ್ನ, ಹಿಯರಿಂಗ್ ಇಂಪೇರ್ಮೆಂಟ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ 27 ಮಕ್ಕಳನ್ನ ಮತ್ತು ಮಲ್ಟಿಪಲ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ 12 ಮಕ್ಕಳನ್ನ, ಒಟ್ಟು 72 ಗಂಡು ಹುಡುಗರು, 53 ಹೆಣ್ಣು ಹುಡುಗರು, 125 ಮಕ್ಕಳು ಇವತ್ತ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಪ್ರೌಢ ಶಾಲೆಗೆ ಸಂಬಂಧಪಟ್ಟಂತೆ ವಿವಿಧ ವಿಭಾಗಗಳಲ್ಲಿ 35 ಮಕ್ಕಳು ಇವತ್ತಿನ ದಿನ ಈ ಶಿಬಿರದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟು 160 ಮಕ್ಕಳು. ನಿಮ್ಮ ವೈದ್ಯಕೀಯ ಮೌಲ್ಯಾಂಕನ ಶಿಬಿರಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ವಾಸ್ತವಿಕವಾಗಿರ್ತಕ್ಕಂಥ ಬಸ್ ಫೀಸ್ ಏನಿದೆ ಅದನ್ನು ಕೂಡ ನಾವು ಕೊಟ್ಟು ಕಳಿಸ್ತೀವಿ. ನಿಮಗೆ ನಮ್ಮ ಅಕ್ಷರದಾಸೋಹ ಕಾರ್ಯಕ್ರಮದಿಂದ ಮಕ್ಕಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ವಿವಿಧ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಿಮ್ಮ ಮಕ್ಕಳನ್ನ ವೈದ್ಯಕೀಯ ಮೌಲ್ಯಾಂಕನ ಒಳಪಡಿಸಿ ಅವ್ರಿಗೇನಾದರೂ ಸಾಧನ ಸಲಕರಣೆಗಳ ಅವಶ್ಯಕತೆ ಇತ್ತಂದ್ರೆ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಅಲಿಮ್ಕೋ ಸಂಸ್ಥೆಯ ಮೂಲಕ 50-50 ಸಹಾಯಧನದ ಅಡಿಯಲ್ಲಿ ಅವರಿಗೆ ವೈದ್ಯಕೀಯ ಸಾಧನ ಸಾಮಗ್ರಿಗಳನ್ನು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಅವರನ್ನ ಪರೀಕ್ಷೆ ಮಾಡಿ ಯಾವ ಮಗುವಿಗೆ ಯಾವ ಸಾಧನ ಬೇಕು ಅಂತಕ್ಕಂಥದ್ದನ್ನ ಮೆಜರ್ಮೆಂಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ನಿಮಗೆ ಅವುಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ ಅಥವಾ ಈ ಶಿಬಿರದ ಸದುಪಯೋಗ ಪಡೆದುಕೊಂಡಿರ್ತಕ್ಕಂಥ ಮಕ್ಕಳು ಪಾಲಕರು ಆ ಮಕ್ಕಳಿಗೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದನ್ನ ಕಲಿಸುವುದರ ಜೊತೆಗೆ ಮಕ್ಕಳು ಇತರೆ ಮಕ್ಕಳಂತೆ ನಮ್ಮ ಶಿಕ್ಷಣದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೇನೆ ಈ ಮಕ್ಕಳನ್ನ ಯಾರು ಕೂಡ ತಾತ್ಸಾರವನ್ನ ಮಾಡಲಾರದೇನೆ ಅವುಗಳು ನಮ್ಮ ಮಾಣಿಕೆ ಅಂತ ತಿಳ್ಕೊಂಡು ಅವರಿಂದ ನಮ್ಮ ಮನೆಯ ಏಳಿಗೆ ಅಂತ ತಿಳ್ಕೊಂಡು ಅವರ ಸುಲಭಗಳಾಗಿರ್ತಕ್ಕಂಥ ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಅಡೆತಡೆಯನ್ನು ಮಾಡಲಾರದೆ, ತಾತ್ಸಾರವನ್ನು ಮಾಡಲಾರದೆ, ಪ್ರೀತಿ ಮಮಕಾರ ಮತ್ತು ಕಕ್ಕುಲತೆಯಿಂದ ಈ ಮಕ್ಕಳಿಗೆ ಆದರ ಅಗತ್ಯವನ್ನು ಮಾಡುವುದರ ಮೂಲಕ ನಿಮಗೆ ನಮ್ಮ ಸ್ಲೋಗನ್ ಏನಂತಂದ್ರೆ ಇವ್ರ ಮ್ಯಾಗ ಅನುಕಂಪ ಬೇಡ, ಆದರೆ ಅವರಿಗೆ ದೊರೆತಕ್ಕಂಥ ಶಿಕ್ಷಣದ ಮತ್ತು ಇತರ ರೀತಿಯ ಎಲ್ಲಾ ಅವಕಾಶಗಳನ್ನ ನಮ್ಮ ಪಾಲಕರು ಅವರಿಗೆ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಸಮಯ ಬಹಳಷ್ಟು ಆಗಿರೋದ್ರಿಂದ ಮಕ್ಕಳ ವೈದ್ಯಕೀಯ ಕೆಲಸ ಈಗ ಮೌಲ್ಯಾಂಕನ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸ ಆರಂಭ ಆಗಬೇಕಾಗಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಎಲ್ಲ ಮಕ್ಕಳಿಗೂ ಕೂಡ ನಾವು ಇಲ್ಲೇ ಟೆಸ್ಟ್ ಮಾಡಿಸ್ತೀವಿ. ಅಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ನಿಮ್ಮ ಮಗುವಿನ ಪಾಳೆ ಬಂದಾಗ ನೀವು ಕೂಡ ಪಾಲಕರಲ್ಲಿದ್ದು ನಮ್ಮ ವೈದ್ಯರು ಏನು ನಿಮಗೆ ಮಾರ್ಗದರ್ಶನ ಮಾಡ್ತಾರ ಅವ್ರು ಹೇಳಿದಂತೆ ಮನೆಯಲ್ಲಿ ತಾವು ಒಂದು ಹೊಸ ಭರವಸೆ ಮತ್ತು ಬೆಳಕನ್ನ ನೀವೆಲ್ಲರೂ ಕೂಡ ತಂದು ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಇಲಾಖೆ ಮುಖ್ಯನ ತಮ್ಮೆಲ್ಲರಿಗೂ ಕೂಡ ಮಾಡ್ತಾ ಇವತ್ತ ವೈದ್ಯಕೀಯ ಪರೀಕ್ಷೆ ಒಳಪಡ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದು ಆಗಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿ, ನಮಗೆ ಇದು ದೇವರು ಕೊಟ್ಟಿರ್ತಕ್ಕಂಥ ಶಾಪ ಅಲ್ಲ, ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು. ಅತ್ಯಂತ ಕ್ರಿಯಾಶೀಲ ಶಿಕ್ಷಣಾಧಿಕಾರಿ ಅಂತ ಸನ್ಮಾನ್ಯ ಡಾಕ್ಟರ್ ಅಯ್ಯ ಅವರೇ, ಕೋಆರ್ಡಿನೇಟರ್ ಆಗಿರುವಂಥ ಗೆಳೆಯ ಸನ್ಮಾನ್ಯ ಶರಣಬಸಪ್ಪ ಅವರೇ, ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದವರೇ, ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂಥ ಪದಾಧಿಕಾರಿಗಳೇ ಹಾಗೂ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಮುಖ್ಯೋಪಾಧ್ಯಾಯಂತ ಗೆಳೆಯ ವಿಶ್ವನಾಥ್ ಅವರೇ, ದೇವರನ್ನೇ ಈ ಅಂಗಳಕ್ಕೆ ಕರೆತಂದಂತಹ ಮಹಾಪೋಷಕರೇ ಮತ್ತು ದೇವರೇ ಆಗಿರುವಂಥ ಮುದ್ದು ಮಕ್ಕಳೇ, ಮೋಸ್ಟ್ಲಿ ನಮ್ಮೆಲ್ಲರಿಗೂ ಕೂಡ ವೈದ್ಯರನ್ನ ಹೊರತುಪಡಿಸಿದರೆ ನಮ್ಮೆಲ್ಲರಿಗೂ ಕೂಡ ಇದು ಬಹಳ ಒಂದು ವಿಶೇಷ ಮತ್ತು ಅದ್ವಿತೀಯವಾದಂಥ ಸಭೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಪ್ರಕೃತಿಯನ್ನು ದೇವರ ಸೃಷ್ಟಿ ಅಂತ ಕರೀತಾರೆ.
ಈ ಪ್ರಕೃತಿಯಲ್ಲಿರುವಂಥ ನಮ್ಮೆಲ್ಲರೂ ಕೂಡ ದೇವರ ಮಕ್ಕಳು ಅಂತ ಕರೀತಾರೆ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ರೆ ನಿಮ್ಮ ಜೊತೆಗಿರುವಂಥ ಮಕ್ಕಳು ದೇವರೇ ಆಗಿದ್ದಾರೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಅಂತ ಅನಿಸ್ತದೆ. ಅವರಿಗೆ ಏನೋ ಒಂದು ಅಂಗದಲ್ಲಿ ಭಗವಂತ ಅಥವಾ ವೈದ್ಯಕೀಯ ಕಾರಣಕ್ಕೋಸ್ಕರ ನ್ಯೂನತೆ ಆಗಿರ್ಬೋದು, ಆದರೆ ಆ ನ್ಯೂನತೆ ಜೊತೆಗೆ ಭಗವಂತ ಕಳಿಸಿರ್ತಾನೆ, ಅದನ್ನು ತಮ್ಮೆಲ್ಲರ ಗಮನಕ್ಕೆ ಬಂದಿರ್ತದೆ. ವಿಶೇಷವಾದಂಥ ಶಕ್ತಿಯನ್ನ ಗ್ಯಾರಂಟಿಯಾಗಿ ಅವರಿಗೆ ಕೊಟ್ಟು ಕಳಿಸಿರ್ತಾನೆ. ಅವರಿಂದ ನಿಮ್ಮ ಮನೆಯಲ್ಲಿರುವಂಥ ಅನೇಕ ಬದಲಾವಣೆಗಳು ಕೂಡ ಆಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನ ವಿಶೇಷ ಚೇತನವರು ಅಂತ ಹೇಳಿ ಕರೀತೀವಿ. ಯಾಕೆ ಅವ್ರನ್ನ ದೇವರೇ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮೆಲ್ಲರಿಗೂ ಕೂಡ ಎಲ್ಲ ಅವಯವಗಳನ್ನ ದೇವರು ಕೊಟ್ಟಿದ್ದಾನೆ. ನಮ್ಮಲ್ಲಿ ರಾಗ ದ್ವೇಷಗಳಿದೆ, ನಮ್ಮ ಮನಸ್ಸಿನಲ್ಲಿ ವಿಕಾರತೆನೂ ಇದೆ, ಸಕಾರತೆನೂ ಇದೆ. ಕಾಮ ಕ್ರೋಧ ಮದ ಮತ್ಸರಿಗಳು ನಮ್ಮಲ್ಲಿದ್ದಾವೆ. ಆದರೆ ಒಂದು ಕಿಂಚಿತ್ ಹುಡುಕಿದ್ರು ಕೂಡ ಆ ಮಕ್ಕಳಲ್ಲಿ ರಾಗ ದ್ವೇಷಗಳಿಲ್ಲ. ಎಲ್ಲಿ ರಾಗ ದ್ವೇಷಗಳಿಲ್ವೋ ಅವರನ್ನ ದೇವರು ಅಂತ ಕರೀತಾರೆ. ದೇವರಲ್ಲಿ ರಾಗ ದ್ವೇಷಗಳಿಲ್ಲ, ಹಾಗಾಗಿ ಆ ಮಕ್ಕಳಲ್ಲಿ ರಾಗ ದ್ವೇಷಗಳಿಲ್ಲ. ಆ ಕಾರಣಕ್ಕೋಸ್ಕರ ದೇವರೇ ನಿಮ್ಮ ಮನೆಗೆ ಬಂದಿದ್ದಾನೆ ಅನ್ನುವಂಥ ಒಂದು ಭಾವ ಇಟ್ಕೊಂಡು, ಯಾಕಂದ್ರೆ ಭಾವ ಯದ್ಭಾವಂ ತದ್ಭವತಿ ಅಂತ ಕರೀತಾರೆ. ಹೇಗೆ ಭಾವ ಇದೆಯೋ ಹಾಗೆ ಆಗುತ್ತೆ ಅಂತೇಳಿ. ಆದ್ರಿಂದ ದೇವರು ನೇರವಾಗಿ ತನ್ನ ಸೇವೆಯನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ಭಗವಂತ ಅವರನ್ನು ವರ ಪ್ರಸಾದವಾಗಿ ನಿಮಗೆ ಕೊಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಡಾಗ ನಿಜವಾಗ್ಲೂ ಕೂಡ ಆ ಮಕ್ಕಳು ನಿಮ್ಮ ಮನೆಯ ಒಂದು ದೊಡ್ಡ ಬೆಳಕಾಗ್ತಾರೆ. ವೈದ್ಯಕೀಯ ತಂಡ ಇದೆ, ಸೈಕಿಯಾಟ್ರಿಸ್ಟನ್ನ ಇಟ್ಕೊಂಡು ಆರ್ಥೋಪೆಡಿಕ್ ಆದಿಯಾಗಿ ಪ್ರತಿಯೊಂದು ಸ್ಪೆಷಲಿಸ್ಟ್ಗಳು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ವೈದ್ಯಕೀಯ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಒಂದು ಇಲ್ಲಿ ತೋರಿಸ್ತಾರೆ ಕೂತ್ಕೊಂಡು आधार कार्ड नहीं है, आधार कार्ड दीजिए। ಈಗ ಒಂದು ಕ್ಲಿಪ್ ಒಂದು ತಗೋಬೇಕು, ಓಕೆನಾ?